ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರಥಮ ಪೂಜಿತನಾಗಿರ್ತಕ್ಕಂತಹ ಶ್ರೀ ಸರ್ವ ವಿಘ್ನ ನಿವಾರಕನಾಗಿರ್ತಕ್ಕಂತಹ ದುಷ್ಟ ನಾಶಕನಾಗಿರ್ತಕ್ಕಂತಹ ವಿನಾಯಕ ಗಣಪತಿ ಗಣಪತಿ ವಿಘ್ನೇಶ್ವರ ಗಣೇಶ ಏಕದಂತ ಗಜಮುಖ ಮೋದಕ ಹಸ್ತ ವರಸಿದ್ಧಿ ವಿನಾಯಕ ಲಂಬೋದರ ಲಕುಮಿಕರ ಹೀಗೆ ನಾನಾ ಬಿರುದು ನಾಮಾಂಕಿತಗಳಿಂದ ಕರೆಸಿಕೊಳ್ಳತಕ್ಕಂತಹ ಶ್ರೀ ವಿಘ್ನೇಶ್ವರನನ್ನ ಸ್ಮರಿಸಬೇಕಾಗಿ ಪ್ರತಿಯೊಬ್ಬ ಮಾನವರು ಕೂಡ ಶುಕ್ಲಾಂ ಭರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯತ್ ಸರ್ವವಿಘ್ನೋಪಶಾಂತಿಗೆ ಅಂತ ಪ್ರಾರ್ಥಿಸುತ್ತಾರೆ. ಯಾವುದೇ ಕಾರ್ಯ ಪ್ರಾರಂಭದಲ್ಲಿಯೂ ಕೂಡ ವಿಘ್ನೇಶ್ವರನಾಗಿರ್ತಕ್ಕಂತಹ ಶ್ರೀ ಮಹಾಗಣಪತಿಯನ್ನು ಪ್ರಾರ್ಥಿಸುವುದು ರೂಢಿಯಲ್ಲಿದೆ. ಎಲ್ಲ ಪಾಮರರು ಪಂಡಿತರು ಕೂಡ ಇದರ ಶ್ಲೋಕದ ಅರ್ಥ ತಿಳಿದಿಲ್ಲ. ಆದರೆ ಎಲ್ಲರೂ ಕೂಡ ಪ್ರಾರಂಭದಲ್ಲಿ ವಿಘ್ನೇಶ್ವರನನ್ನ ಈ ಶ್ಲೋಕದಿಂದ ಪ್ರಾರ್ಥಿಸುತ್ತಾರೆ. ಆದರೆ ನಾವು ಅವರನ್ನ ಕೇಳಿದಾಗ ಕೆಲವರಿಗೆ ಈ ಶ್ಲೋಕದ ಅರ್ಥ ತಿಳಿದಿರಲಿಲ್ಲ. ಯಾವುದನ್ನು ಕೂಡ ಯಾವುದೇ ಶ್ಲೋಕವಾಗಲಿ ಮಂತ್ರವಾಗಲಿ ಅದರ ಅರ್ಥವನ್ನು ತಿಳಿದು ಪ್ರಾರ್ಥಿಸುವುದು ನಮಗೆ ಶ್ರೇಯಸ್ಕರ. ಆದರೆ ಸಾಮಾನ್ಯ ಪಾಮರರಿಗೆ ಇದರ ಅರ್ಥ ತಿಳಿದಿರಬಹುದು. ಆದ್ರೆ ಸಾಮಾನ್ಯ ಜನರಿಗೆ ಇದರ ಅರ್ಥ ಎಷ್ಟರ ಮಟ್ಟಿಗೆ ತಿಳಿದಿರಲು ಸಾಧ್ಯ ಹೇಳಿ? ಯಾವುದೇ ಶ್ಲೋಕ ಅಥವಾ ಮಂತ್ರಾಚರಣೆಯ ಅರ್ಥ ಗೊತ್ತಿದ್ದು ಅದನ್ನು ಪಠಿಸಿದಾಗ ಮಾತ್ರ ಅದರ ಸಂಪೂರ್ಣ ಪ್ರತಿಫಲ ದೊರೆಯುತ್ತೆ. ಅದಲ್ಲದೆ ಸುಮ್ಮನೆ ಓದಿ ಅಥವಾ ಇನ್ನೊಬ್ಬರ ಬಾಯಿಯಿಂದ ಕೇಳಿದ ಶ್ಲೋಕ ಪದಗಳನ್ನ ಆ ದೇವರ ಮುಂದೆ ನಿಂತು ಪಠಿಸುವುದರಿಂದ ಯಾವುದೇ ಅರ್ಥ ಇಲ್ಲ. ಪದಗಳಲ್ಲಿ ಅರ್ಥವನ್ನು ತಿಳಿದುಕೊಂಡು ಆ ಪರಮಾತ್ಮನನ್ನು ಧ್ಯಾನಿಸಿದರೆ ಮಾತ್ರ ಸೂಕ್ತ ಪ್ರತಿಫಲ ದೊರೆಯುತ್ತದೆ. ಆದ್ದರಿಂದ ಸರ್ವೇ ಸಾಮಾನ್ಯವಾಗಿ ಪ್ರತಿಯೊಬ್ಬರು ಕೂಡ ಆ ಪ್ರಥಮ ಪೂಜಿತರಾಗಿರ್ತಕ್ಕಂತಹ ಮೋದಕ ಹಸ್ತವನ್ನ ಪ್ರತಿದಿನ ಈ ಶ್ಲೋಕದಿಂದಲೇ ಪ್ರಾರ್ಥಿಸುತ್ತಾರೆ. ಈ ಶ್ಲೋಕದ ಪದದಲ್ಲಿ ಅರ್ಥವನ್ನು ತಿಳಿದುಕೊಂಡು ಧ್ಯಾನಿಸಿದರೆ ಪ್ರಾರ್ಥನೆಯಲ್ಲಿ ಮತ್ತಷ್ಟು ಏಕಾಗ್ರತೆ ಉಂಟಾಗುತ್ತದೆ. ಆದ ಕಾರಣ ಈ ಶ್ಲೋಕದ ಅರ್ಥವನ್ನು ತಿಳಿದುಕೊಂಡು ಪ್ರಾರ್ಥಿಸಿರಿ ಎಂಬುದು ನಮ್ಮ ಕಳಕಳಿ. ಈ ಗಣಪನು ನಿಮ್ಮ ಮೊರೆಯನ್ನು ಶೀಘ್ರವಾಗಿ ಆಲಿಸುತ್ತಾನೆ. ಶ್ಲೋಕದ ಅರ್ಥವನ್ನ ಈ ರೀತಿ ಇದೆ. ಶುಕ್ಲಾಂ ಭರಧರಂ ಎಂದರೆ ಶ್ವೇತಾಂಬರ ವಸ್ತ್ರಧಾರಿಯಾಗಿರ್ತಕ್ಕಂತಹ ವಿನಾಯಕನಿಗೆ ಶ್ವೇತ ರೇಷ್ಮೆ ವಸ್ತ್ರವನ್ನು ಹೊದಿಸಿ ಪೂಜಿಸಿ ಆರಾಧಿಸುತ್ತಾರೆ. ಅದು ಆತನ ಪರಿಶುದ್ಧತೆ ಸ್ಥಿತಿಯ ಸಂಕೇತ. ಶುಕ್ಲಾಂ ಎಂದರೆ ಶ್ವೇತ, ಅಂಬರ ಅಂದರೆ ಆಗಸ. ವಿಷ್ಣು ಎಂದರೆ ಸರ್ವಾಂತರ್ಯಾಮಿಯಾಗಿರ್ತಕ್ಕಂಥವನು, ಜಗತ್ತಿಗೆ ಎಲ್ಲಾ ಕಡೆಯಲ್ಲೂ ಇರತಕ್ಕಂಥವನು ವಿನಾಯಕನು. ಬಿಸಿಲು ಮಳೆ ಎಲ್ಲವನ್ನು ತೆಗೆದುಕೊಳ್ಳುವಂತವನು, ಮುಕ್ತ ಆಗಸ, ರಸ್ತೆ ಮಧ್ಯ, ಮರದಡಿ, ಹಳ್ಳ, ಕುಂಟೆ, ಕೊಳಗಳಲ್ಲಿ ಬೆಲ್ಲ, ಅರಿಶಿಣ, ಸಗಣಿ ಈ ರೀತಿಯಾಗಿ ಎಲ್ಲೆಲ್ಲಿಯೂ ಇರತಕ್ಕಂಥವನು ವಿಘ್ನೇಶ್ವರನು. ಶಶಿವರ್ಣಂ ಅಂದರೆ ಬಿಳುಪು ಮತ್ತು ಕಪ್ಪು ಬೆರೆತ ವರ್ಣದಲ್ಲಿರುವ ಚಂದ್ರನಿಗೆ ಶಶಿ ಎಂಬ ಹೆಸರಿದೆ. ಚಂದ್ರನಲ್ಲಿ ಕಂಡುಬರುವ ಆ ಒಂದು ಕಪ್ಪು ಚುಕ್ಕೆಗೆ ಮೊಲ, ಕಳಂಕ ಎಂಬ ಹೆಸರಿದೆ. ಶಶಂ ಎಂದರೆ ಮೊಲ. ಈ ಕಾರಣದಿಂದಾಗಿಯೇ ಚಂದ್ರನಿಗೆ ಶಶಿ ಎಂಬ ಹೆಸರು ಕೂಡ ಬಂದಿದೆ. ಚಂದ್ರನ ಬಣ್ಣ ಬಿಳುಪು, ಚಂದ್ರನೊಳಗೆ ಕಂಡುಬರುವ ಕಪ್ಪು ಚುಕ್ಕೆ, ಈ ಬಣ್ಣಗಳ ಸಂಗಮವೇ ಶಶಿವರ್ಣಂ ಎಂದು ಹೇಳಲಾಗಿದೆ. ಅದಕ್ಕೋಸ್ಕರವಾಗಿ ಗಣಪತಿಯನ್ನ ಶ್ವೇತವರ್ಣ ಗಣಪತಿ ಎಂದು ಕೂಡ ಕರೀತಾರೆ. ಚತುರ್ಭುಜಂ ಅಂದರೆ ವಿನಾಯಕನೇ 4 ಭುಜಗಳು 5 ಕೈಗಳು ಎಂದಿದ್ದಾರೆ. ಇದೇನಿದು 4 ಕೈ 5 ಭುಜಗಳು 5 ಕೈಗಳು ಎಂದು ಆಶ್ಚರ್ಯ ಪಡಬೇಡಿ. ಭುಜಗಳೆಂದರೆ ಅದುವೇ ಕೈಗಳು, 4 ಭುಜ ಮತ್ತು 1 ಸೊಂಡಿಲು. ಪ್ರಸನ್ನ ವದನಂ ಅಂದರೆ ಕಾಂತಿಯುಕ್ತ ವದನ, ಮುಖವುಳ್ಳಂತಹವನು ಗಣೇಶ. ಆ ವಿಘ್ನೇಶ್ವರನು ಪ್ರಸನ್ನ ಎಂಬುದಕ್ಕೆ ಗಜಮುಖ ಎಂಬ ಅರ್ಥವೂ ಕೂಡ ಇದೆ. ಧ್ಯಾಯೇತ್ ಅಂದರೆ ಮನಸ್ಫೂರ್ತಿಯಾಗಿ ಆರಾಧಿಸಬೇಕು, ಧ್ಯಾನಿಸಬೇಕು. ಸರ್ವ ವಿಘ್ನೋಪಶಾಂತಿಗೆ ಅಂದರೆ ವಿಘ್ನ ನಿವಾರಕ ವಿನಾಯಕನನ್ನು ಆತ್ಮಪೂರ್ವಕವಾಗಿ ನಿಶ್ಚಲ ಚಿತ್ತದಿಂದ ಪೂಜಿಸಿದರೆ, ಆರಾಧಿಸಿದರೆ ಎಲ್ಲಾ ರೀತಿಯ ಅಡೆತಡೆ ಸಂಕಷ್ಟಗಳು ನಿವಾರಣೆಯಾಗುತ್ತೆ ಹಾಗೂ ಮನಸ್ಸಿಗೆ ನೆಮ್ಮದಿ ದೊರೆಯುತ್ತೆ. ನಾವು ಮಾಡುವ ಯಾವುದೇ ಕಾರ್ಯಗಳು ವಿಘ್ನ ನಿವಾರಣೆಗಾಗಿ ವಿಘ್ನೇಶ್ವರನನ್ನ ನಾವು ಪ್ರಾರ್ಥಿಸ್ತೇವೆ. ಶುಕ್ಲಾಂ ಭರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯತ್ ಸರ್ವ ವಿಘ್ನೋಪಶಾಂತಿಯೇ. ನಾನು ಈ ಮಂತ್ರದ ಅಥವಾ ಶ್ಲೋಕದ ಅರ್ಥವನ್ನ ನಿಮಗೋಸ್ಕರವಾಗಿ ತಿಳಿಸಿದ್ದೇನೆ. ಈ ಶ್ಲೋಕದ ಅರ್ಥ ನಿಮಗೆ
ತ ತಿಳಿದಿದ್ದಲ್ಲಿ ತಿಳಿದಿದ್ದಲ್ಲಿ ಈ ವಿಡಿಯೋವನ್ನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋವನ್ನ ನೋಡಿದವರಿಗೂ ಮತ್ತು ಕೇಳಿದವರಿಗೂ ಎಲ್ಲರಿಗೂ ಕೂಡ ಶ್ರೀ ವಿಘ್ನೇಶ್ವರನ ಅನುಗ್ರಹವಾಗಿ ನಮ್ಮ ಅವರಿಗೆ ಸನ್ಮಂಗಲ ಉಂಟಾಗಲಿ. ತತ್ಸತ್ ಬ್ರಹ್ಮಾರ್ಪಣಮಸ್ತು.